ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನನ್ನ ಹತ್ರ Realme X2 Pro ಈ ಒಂದು ಸ್ಮಾರ್ಟ್ ಫೋನಿನ ಸ್ನೇಹಿತರೆ ಒಂದು ಮಾಸ್ಟರ್ ಅಪ್ಡೇಟಿನ ಒಂದು ವರ್ಷನ್ ನನ್ನ ಹತ್ರ ಬಂದಿದೆ. ಹೌದು, ನನ್ನ ಹತ್ರ ಬಂದಿದೆ ಸ್ನೇಹಿತರೆ Realme X2 Pro. ಇದು ರಿಯಲ್ಮಿಯ ಒಂದು ಮಾಸ್ಟರ್ ಎಡಿಷನ್ ಫೋನ್ ಆಗಿರುತ್ತೆ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ ಮತ್ತು ಈ ಒಂದು ಫೋನ್ನ ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ ಮತ್ತು ಇದರ ಕೆಲವು ಸ್ಪೆಸಿಫಿಕೇಷನ್ಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ಹೇಳಬೇಕಂದ್ರೆ ಸ್ನೇಹಿತರೆ, ಇದರ ಸ್ಪೆಸಿಫಿಕೇಷನ್ ಯಥಾ ಪ್ರಕಾರ Realme X2 Pro ಹೇಗಿದೆಯೋ ಅದೇ ಥರ ಇದೆ. ಬಟ್ ಆದರೆ ಇದರಲ್ಲಿ ಒಂದು ಬಿಲ್ಡ್ ಏನಿದೆ, ಬಿಲ್ಡ್ ಡಿಸೈನ್ ಏನಿದೆ, ಅದು ಮಾತ್ರನೇ ಒಂದು ರೀತಿಯಲ್ಲಿ ಮಾಸ್ಟರ್ ಎಡಿಷನ್ ಅಂತ ಇದನ್ನು ಕರ್ಕೊಳ್ತಾ ಇದ್ದಾರೆ. ಸೊ ಇದರ ಬಾಕ್ಸ್ ಈ ರೀತಿಯಲ್ಲಿ ಬರುತ್ತೆ. ಸೊ ಹಿಂದೆ ನೋಡ್ತಾ ಇದ್ದೀರಾ. ಸೊ ನನ್ನ ಹತ್ರ ಏನು ಸ್ಮಾರ್ಟ್ ಫೋನ್ ಬಂದಿದೆ ಸ್ನೇಹಿತರೆ, ಇದು ಒಟ್ಟಾರೆಯಾಗಿ ಎರಡು ಒಂದು ಕಲರ್ಗಳಲ್ಲಿ ಬರ್ತಾ ಇದೆ. ಸೊ ಒಂದು ನನ್ನ ಹತ್ರ ಬಂದಿರೋದು ರೆಡ್ ಬ್ರಿಕ್ ಅಂತೇಳಿ, ಮತ್ತೊಂದು ಕಾಂಕ್ರೀಟಲ್ಲಿ ಬರುತ್ತೆ. ಸೊ ಎರಡು ಕಲರ್ಗಳಲ್ಲಿ ಮಾತ್ರ ಬರುತ್ತೆ. ಅಂತಂದರೆ ಈ ಒಂದು ಬಾಕ್ಸ್ ಏನಿದೆ ಇದೇ ಒಂದು ಕಲರಲ್ಲಿ ಮತ್ತೊಂದು ಎಡಿಷನ್ ಬರುತ್ತೆ ಅಷ್ಟೇ. ಸೊ ಇದನ್ನು ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ವಿಡಿಯೋದಲ್ಲಿ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ಇದನ್ನು ನಾನು ಸೈಡ್ಗೆ ಇಡ್ತೀನಿ. ಸೊ ಬಾಕ್ಸ್ ಒಳಗಡೆ ಈ ರೀತಿ ಬರುತ್ತೆ. ಇದನ್ನು ಕೂಡ ನಾವು ಓಪನ್ ಮಾಡೋಣ. ಇದರಲ್ಲಿ ಒಂದು ಸಣ್ಣ ಪ್ಯಾಕೇಜ್ ಬರುತ್ತೆ. ಪ್ಯಾಕೇಜ್ನ ನಾನು ಓಪನ್ ಮಾಡಿ ಇದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಏನೇನು ಬರುತ್ತೆ ಅಂತೇಳಿ. ಸೊ ಸ್ನೇಹಿತರೆ, ಬಾಕ್ಸ್ ಒಳಗಡೆ ನೀವು ನೋಡ್ತಾ ಇದ್ದೀರಾ, ಈ ಎಲ್ಲ ಒಂದು ಕಂಟೆಂಟ್ಗಳು ಬರುತ್ತೆ, ನೋಡ್ತಾ ಇದ್ದೀರಾ. ಸೊ ರಿಯಲ್ಮಿ ಒಂದು X2 Pro ಸ್ಮಾರ್ಟ್ ಫೋನ್ ಬರುತ್ತೆ. ಸೊ ಇದು ನನಗೆ ಆಗಲೇ ಹೇಳಿರುವಂತೆ ಇದು ರೆಡ್ ಬ್ರಿಕ್ನ ಒಂದು ಕಲರ್ನ ಒಂದು ವೇರಿಯಂಟ್ ಆಗಿರುತ್ತೆ. ಸೊ ಅದು ಬಿಟ್ಟು ನಿಮಗೆ ಯಥಾ ಪ್ರಕಾರ ಟೈಪ್ ಸಿ ಕೇಬಲ್ ಲೈನ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಇದರ ಒಳಗಡೆ ಬರುವಂತಹ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಹ ಸಿಗುತ್ತೆ. ಅದು ಬಿಟ್ಟು ನಿಮಗೆ ಒಂದು TPU ಸಿಲಿಕಾನ್ ಕವರ್ ಮತ್ತು ನಿಮಗೆ ಕ್ವಿಕ್ ಯೂಸರ್ ಗೈಡ್ ಸಿಗುತ್ತೆ. ಸೊ ಅದಾದಮೇಲೆ ನಾವು ನೇರವಾಗಿ ಈ ಒಂದು ಸ್ಮಾರ್ಟ್ ಫೋನ್ ತಗೊಳ್ಳೋಣ. ಈ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ನಾವು ನೋಡೋಣ ಏನಿದೆ ಏನಿಲ್ಲ ಅಂತೇಳಿ. ಸೊ ಇದನ್ನು ನಾನು ಆನ್ ಮಾಡ್ತೀನಿ. ಇದನ್ನಾಗಲೇ ನಾನು ಬೂಟ್ ಮಾಡಿದ್ದೀನಿ. ಇದನ್ನು ಕೇವಲ ಆನ್ ಮಾಡಬೇಕಾಗುತ್ತೆ. ಸೊ ಇದರ ಕೆಲವು ಸ್ಪೆಸಿಫಿಕೇಷನ್ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ ಫೋನ್ ಏನು ಬರುತ್ತೆ 6.5 ಇಂಚಿನ ನಿಮಗೆ ಫುಲ್ HD ಪ್ಲಸ್ ನಿಮಗೆ ಸೂಪರ್ AMOLED ಡಿಸ್ಪ್ಲೇ ಜೊತೆಗೆ ಬರುತ್ತೆ. ಸೊ ಈಗಾಗಲೇ ಹೇಳಿರುವಂತೆ ಸ್ನೇಹಿತರೆ, ಇದು ನಿಮಗೆ 24,000 ಇಂಟು ನಿಮಗೆ 1080p ಪಿಕ್ಸೆಲ್ ರೆಸಲ್ಯೂಷನ್ನ ಕೊಡುತ್ತೆ. ಅಂದರೆ ಇದು ಸುಮಾರು 402 PPI ಡೆನ್ಸಿಟಿ ಜೊತೆಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸೈಡಲ್ಲಿ ಸ್ನೇಹಿತರೆ ಒಂದು ರೀತಿಯಲ್ಲಿ ಕರ್ನಿಂಗ್ ಗೊರಿಲ್ಲಾ ಗ್ಲಾಸ್ನ ಪ್ರೊಟೆಕ್ಷನ್ಗೋಸ್ಕರ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಬಿಲ್ಡ್ ಮಾಡಲಾಗ್ತಾ ಇದೆ. ಸೊ ನೋಡ್ತಾ ಇದ್ದೀರಾ, ಈ ಒಂದು ಸ್ಮಾರ್ಟ್ ಫೋನ್ ಇದು ನನ್ನ ಹತ್ರ ಏನು ಬಂದಿದೆ, ಇದು ರೆಡ್ ಬ್ರಿಕ್ನ ಒಂದು ಮಾಸ್ಟರ್ ಎಡಿಷನ್ ಆಗಿರುತ್ತೆ. ನೋಡ್ತಾ ಇದ್ದೀರಾ, ತುಂಬ ಅದ್ದೂರಿಯಾದಂಥ ಒಂದು ರಿಕ್ ಕೊಡ್ತಾ ಇದೆ. ಇದರಲ್ಲಿ ಕಂಪ್ಲೀಟ್ ಆಗಿ ಹೇಳಬೇಕಂದ್ರೆ ಸ್ನೇಹಿತರೆ, ಕಂಪ್ಲೀಟ್ ಆದಂಥ ಒಂದು ಮ್ಯಾಟ್ ಫಿನಿಶಿಂಗ್ನ ಇದು ಹೊಂದ್ಕೊಂಡಿದೆ. ನೋಡ್ತಾ ಇದ್ದೀರಾ. ಸೊ ನನ್ನ ಪ್ರಕಾರ ಹೇಳಬೇಕಂದ್ರೆ ಸ್ನೇಹಿತರೆ, ಒಂದು ರೀತಿಯಲ್ಲಿ ಇದರಲ್ಲಿ ಸ್ಕ್ರ್ಯಾಚಸ್ ಏನಾದರೂ ಜಾಸ್ತಿಯಾಗಿ ಬಿದ್ದರೆ ಸೊ ಅದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಇದರಲ್ಲಿ ಹೋಗೋದು. ಯಾಕಂದರೆ ಇದು ಯಾವುದೇ ರೀತಿಯ ಒಂದು ಸ್ಲಿಪ್ಪರಿ ಆಗುವಂಥ ಒಂದು ಡಿಸೈನ್ನ ಇದರಲ್ಲಿ ಕೊಟ್ಟಿಲ್ಲ, ಅಥವಾ ಗ್ಲಾಸ್ ಫಿನಿಶ್ ಆಗಿರ್ಬೋದು, ಏನು ಕೊಟ್ಟಿಲ್ಲ. ಕಂಪ್ಲೀಟ್ ಆದಂಥ ಒಂದು ಮ್ಯಾಟ್ ಫಿನಿಶನ್ನ ಕೊಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಏನು ಅದರ ಒಂದು ರಿಯಲ್ಮಿ ಅಂತ ಏನಿದು ಸೈನ್ ಮಾಡಿದ್ದಾರೆ, ಸೊ ಅದು ಕೂಡ ತುಂಬ ಅದ್ದೂರಿಯಾದಂಥ ಒಂದು ಲುಕ್ನ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಕೊಡ್ತಾ ಇದೆ. ಅದು ಬಿಟ್ಟು ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ ಫೋನ್ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಅದರ ಒಂದು ಥೀಮ್ ಕೂಡ ನೋಡ್ತಾ ಇರ್ಬೋದು. ಸೊ ಇದು ಡಿಫಾಲ್ಟ್ ಥೀಮ್ ಆಗಿರುತ್ತೆ. ತುಂಬ ಅದ್ದೂರಿಯಾದಂಥ ಒಂದು ಥೀಮ್ನ ಈ ಒಂದು ಫೋನಲ್ಲಿ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಸ್ನೇಹಿತರೆ, ಈ ಒಂದು ಇದರ ಒಂದು ಸ್ಟಾರ್ಟ್ ಗೈಡಲ್ಲಿ ಏನು ಕೊಡ್ತಾ ಇದ್ದಾರೆ, ಸೊ ಇದರಲ್ಲಿ ಈ ಒಂದು ಸ್ಮಾರ್ಟ್ ಫೋನಿನ ಬಗ್ಗೆ ಸ್ನೇಹಿತರೆ ಒಂದು ಕ್ಲಿಪ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ತುಂಬ ಅದ್ದೂರಿಯಾದಂತಹ ಒಂದು ಯೂನಿಕ್ ಮತ್ತು ಲಕ್ಸುರಿ ಒಂದು ಲುಕ್ ನೀಡುವಂತಹ ಒಂದು ಸ್ಮಾರ್ಟ್ ಫೋನ್ ಆಗಿರುತ್ತೆ. ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನಲ್ಲಿ ನೀವು ಆಯಿಲ್ ಆಗಿರ್ಬೋದು ಅಥವಾ ಆಲ್ಕೋಹಾಲ್ ಆಗಿರ್ಬೋದು, ಅದು ಯಾವುದೇ ರೀತಿಯ ಒಂದು ಕಾಸ್ಮೆಟಿಕ್ ವಸ್ತುಗಳ ಇದ್ರ ಮೇಲೆ ಬಿದ್ದರೆ ಸ್ನೇಹಿತರೆ, ಇದರ ಒಂದು ಮ್ಯಾಟ್ ಫಿನಿಶಿಂಗ್ನ ಒಂದು ರೆಡ್ ಬ್ರಿಕ್ ಕಲರ್ ಏನು ಕೊಟ್ಟಿದ್ದಾರೆ ಇದರ ಒಂದು ಡಿಸೈನ್, ಸೊ ಇದು ಹಾಳಾಗುವ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ರಿಯಲ್ಮಿ ಕಂಪ್ನಿಯವರು ಕೊಟ್ಟಿರುವಂತಹ ಈ ಒಂದು TPU ಸಿಲಿಕಾನ್ ಕವರ್ನ ನೀವು ಇದರಲ್ಲಿ ಹಾಕ್ಕೊಂಡು ನೀವು ಇದನ್ನು ಬಳಸಬೇಕಾಗತ್ತೆ. ಸೊ ಇದನ್ನು ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೀವು ನೋಡೋದಾದರೆ ನಾನು ಅದನ್ನು ಹಾಕಿ ತೋರಿಸ್ತೀನಿ. ನೋಡ್ತಾ ಇದ್ದೀರಾ. ಸೊ ನೋಡಿ, ಇದನ್ನು ಹಾಕಿ ನೋಡ್ಬೋದು, ಈ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಇದು ಸಹ ಸ್ನೇಹಿತರೆ ತುಂಬ ಡೀಸೆಂಟ್ ಆದಂಥ ಒಂದು ಲುಕ್ನ ಕೊಡ್ತಾ ಇದೆ, ತುಂಬ ಚೆನ್ನಾಗಿದೆ. ಸೊ ಇದು ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ, ಫ್ಲ್ಯಾಗ್ಶಿಪ್ ರೇಂಜಲ್ಲಿ ಏನು ಬರ್ತಾ ಇದೆ. ಸೊ ಇದು ಅದ್ದೂರಿಯಾದಂಥ ಒಂದು ಸ್ಮಾರ್ಟ್ ಫೋನ್. ಇದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಈಗಾಗಲೇ ನಾನು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಇದರ ಒಂದು ನಾರ್ಮಲ್ ಒಂದು ವರ್ಷನ್ ಏನಿದೆ ಆದರೂ ಸೊ ಇದು ಸಹ ಒಂದು ಅನ್ಬಾಕ್ಸಿಂಗ್ ಇದರ ಒಂದು. ಸೊ ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ಒಂದು ತೊಂದರೆ ಇಲ್ಲ. ಜೊತೆಗೆ ಇದರ ಕೆಲವು ಸ್ಪೆಸಿಫಿಕೇಷನ್ಗಳನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇದು ಸ್ನೇಹಿತರೆ ಸ್ಕ್ರೀನ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು OnePlus 7T ಏನು ಕೊಡ್ತಾ ಇದೆ ಅದೇ ರೀತಿಯ ಒಂದು ರಿಫ್ರೆಶ್ ರೇಟ್ನ ಈ ಒಂದು ಸ್ಮಾರ್ಟ್ ಫೋನ್ ಕೊಡ್ತಾ ಅಂತಂದರೆ, ಇದು ನಿಮಗೆ 90 Hz ನಿಮಗೆ ರಿಫ್ರೆಶ್ ರೇಟ್ನ ಈ ಒಂದು ಡಿಸ್ಪ್ಲೇ ಕೊಡ್ತಾ ಇದೆ. ಸೊ ಜೊತೆಗೆ ಇದು ನಿಮಗೆ ಮ್ಯಾಕ್ಸಿಮಮ್ ಬ್ರೈಟ್ನೆಸ್ ಬಗ್ಗೆ ಹೇಳಬೇಕಂದ್ರೆ ಇದು ನಿಮಗೆ 1000 ನಿಟ್ಸ್ ನಿಮಗೆ ಮ್ಯಾಕ್ಸಿಮಮ್ ಬ್ರೈಟ್ನೆಸ್ ಸಹ ಈ ಒಂದು ಡಿಸ್ಪ್ಲೇ ಕೊಡ್ತಾ ಇದೆ. ತುಂಬ ಚೆನ್ನಾಗಿ, ತುಂಬ ಅದ್ದೂರಿಯಾದಂಥ ಒಂದು ಫ್ಲ್ಯಾಗ್ಶಿಪ್ ಒಂದು ರೇಂಜಲ್ಲಿ ಬರುವಂಥ ಒಂದು ಸ್ಮಾರ್ಟ್ ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನಿನ ಕೆಲವು ಇದರ ಒಂದು ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಮಾಹಿತಿ ಹೇಳಬೇಕಂದ್ರೆ, ಈಗಾಗಲೇ ಹೇಳಿರುವಂತೆ ಇದು ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಸ್ನೇಹಿತರೆ Realme X2 Pro, ಇದು ನಿಮಗೆ Qualcomm Snapdragon ನಿಮಗೆ 855+ ನಿಮಗೆ ಆಕ್ಟಾ ಕೋರ್ ಜೊತೆಗೆ ರನ್ ಆಗುತ್ತೆ. ನೋಡ್ತಾ ಇದ್ದೀರಾ. ಸೊ ಇದು ಒಂದು ರೀತಿಯಲ್ಲಿ ಅದ್ದೂರಿಯಾದಂಥ ಒಂದು ಆಪ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದು ನಿಮಗೆ ಕಲರ್ OS ಜೊತೆ ರನ್ ಆಗುತ್ತೆ ನಿಮಗೆ 6.1 ಜೊತೆಗೆ. ಸೊ ಇದು ಸ್ನೇಹಿತರೆ ಕಲರ್ OS ಏನಿದೆ 6.1, ಇದು ಆದಷ್ಟು ಬೇಗ ಸ್ನೇಹಿತರೆ 7 ಕೂಡ ಇದು ಅಪ್ಡೇಟ್ ಆಗುತ್ತೆ. ಸೊ ಅವಾಗ ನೀವು ಪಡ್ಕೊಬೋದು. ಅದು ಬಿಟ್ಟು ಇದ್ರ ಆ್ಯಂಡ್ರಾಯ್ಡ್ 9.
ಓಪೈ ಆಧಾರಿತ ಇದು ರನ್ ಆಯ್ತಾ ಇದೆ. ಸೊ ಇದ್ರಲ್ಲಿ ಸಹ ನೀವು ಆ್ಯಂಡ್ರಾಯ್ಡ್ 10 ಸಹ ಇದು ಅಪ್ಡೇಟ್ ಮಾಡ್ಕೊಬೋದು. ಇದು ಯಾವಾಗ ಇದು ಬರುತ್ತೆ ಸೊ ಆವಾಗ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಈಗ ಈ ಒಂದು ಸ್ಮಾರ್ಟ್ಫೋನಿನ ಕ್ಯಾಮ್ರಾ ಮಾಹಿತಿ ನೋಡಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ಹಿಂಭಾಗದಲ್ಲಿ ನಿಮಗೆ 64 ಮೆಗಾ ಪಿಕ್ಸೆಲ್ನ ಪ್ರೈಮರಿ ಸೆನ್ಸರ್ ಕೊಡ್ತಾ ಇದ್ದಾರೆ. ಇದು ನಿಮಗೆ 20x ನಿಮಗೆ ಡಿಜಿಟಲ್ ಝೂಮ್ನ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಅದ್ರ ಪ್ರಕಾರ ನಿಮಗೆ ಬೇರೆ ಬೇರೆ ಒಂದು ಸೆನ್ಸರ್ಗಳನ್ನ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನೋಡ್ತಾ ಇದ್ದಾರೆ ನೀವು ಈ ಒಂದು 64 ಮೆಗಾ ಪಿಕ್ಸೆಲ್ ಸೆನ್ಸರ್ ಏನಿದೆ ಇದರಲ್ಲಿ ಸ್ನೇಹಿತರೆ ನಿಮಗೆ ಸ್ಯಾಮ್ಸಂಗ್ GW1 ಸೆನ್ಸರ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ ಅದ್ದೂರಿಯಾದಂತಹ ಒಂದು ಹೈ ರೆಸೊಲ್ಯೂಷನ್ನ ಒಂದು ವೀಡಿಯೋಗಳನ್ನ ಮತ್ತು ಇಮೇಜ್ಗಳನ್ನ ನೀವು ಕ್ಯಾಪ್ಚರ್ ಮಾಡ್ಕೊಬೋದು. ಸೊ ಇದ್ರ ಜೊತೆಗೆ ಸ್ನೇಹಿತರೆ ಇದರಲ್ಲಿ ನಿಮಗೆ 13 ಮೆಗಾ ಪಿಕ್ಸೆಲ್ನ ಮತ್ತೊಂದು ಟೆಲಿಫೋಟೋ ಲೆನ್ಸ್ ಸಹ ಕೊಟ್ಟಿದ್ದಾರೆ. ಅದು ಬಿಟ್ಟು ನಿಮಗೆ ಮೈಕ್ರೋ ಮತ್ತು ಇದರಲ್ಲಿ ನಿಮಗೆ ಡೆಪ್ತ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಅದು ಬಿಟ್ಟು ನಿಮಗೆ ಡ್ವೆಲ್ LED ಫ್ಲಾಶ್ ಲೈಟ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಬ್ಯಾಕ್ ಸೈಡಲ್ಲಿ ಕೊಟ್ಟಿಲ್ಲ, ಯಾಕಂದರೆ ಇದರಲ್ಲಿ ಸ್ನೇಹಿತರೆ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಸೆಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸಪೋರ್ಟ್ ಆಗುತ್ತೆ. ಸೊ ಅದ್ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿಗೆ ಫ್ರಂಟ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಫ್ರಂಟಲ್ಲಿ ನಿಮಗೆ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ. ಸೊ ಇದರಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ, ಫ್ರಂಟಲ್ಲಿ ನಿಮಗೆ ಇಮೇಜ್ ಸ್ಟೆಬಿಲೈಸೇಷನ್ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಕೊಡ್ತಾ ಇದ್ದಾರೆ. ಅದ್ಬಿಟ್ಟು ಇದರ ಬ್ಯಾಕ್ ಸೈಡಿಗೆ ಹೋಗಬೇಕಂದ್ರೆ ಸ್ನೇಹಿತರೆ, ಬ್ಯಾಕ್ ಸೈಡಲ್ಲಿ ನಿಮಗೆ ಇದೇ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಅದ್ದೂರಿ ಆದಂತಹ ಒಂದು ನಿಮಗೆ ಅಲ್ಟ್ರಾ ಇಮೇಜ್ ಸ್ಟೆಬಿಲೈಸೇಷನ್ ಸಹ ಬ್ಯಾಕ್ ಸೈಡಲ್ಲಿ ಕೊಡ್ತಾ ಇದ್ದಾರೆ. ಸೊ ನೀವು ಯಾವುದೇ ರೀತಿಯ ಒಂದು ವೀಡಿಯೋಗಳನ್ನ ಶೂಟ್ ಮಾಡಬೇಕಂದ್ರೆ ನಿಮ್ಗೆ ಅಲ್ಟ್ರಾ ಇಮೇಜ್ ಸ್ಟೆಬಿಲೈಸೇಷನ್ನ ನೀವು ಬ್ಯಾಕ್ ಸೈಡಿಂದ ಇದರಲ್ಲಿ ಕ್ಯಾಪ್ಚರ್ ಮಾಡ್ಕೊಬೋದು. ಸೊ ಅದ್ಬಿಟ್ಟು ಸ್ನೇಹಿತರೆ, ಈಗಾಗಲೇ ಹೇಳಿರುವಂಥ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಇದು ನಿಮಗೆ ಮ್ಯಾಕ್ಸಿಮಮ್ 12 GB ಒಂದು LPDDR4X ರ್ಯಾಮ್ ಜೊತೆಗೆ ಬರ್ತಾ ಇದೆ. ಇದರಲ್ಲಿ ನಿಮಗೆ UFS 3.0 ನಿಮಗೆ 256 GB ವರೆಗೂ ಇದರಲ್ಲಿ ನಿಮಗೆ ಸ್ಟೋರೇಜ್ ಕೆಪಾಸಿಟಿಯನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಸ್ಪೆಸಿಫಿಕೇಷನ್ ಮತ್ತು ಇದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ಬಗ್ಗೆ ನೀವೇನು ಅಂದ್ಕೊಳ್ತೀರಾ ಮತ್ತು ಇದರ ಬೆಲೆ ಹೇಳಬೇಕಂದ್ರೆ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಅಲ್ಲಿಂದ ಲಿಂಕ್ ಮಾಡಿ ಇದನ್ನು ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಸೊ ಆದರೂ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಇದು ಸುಮಾರು 35,000 ರೂಪಾಯಿ ಈ ಒಂದು ಸ್ಮಾರ್ಟ್ಫೋನ್, ಅಂದರೆ ಇದು ಒಂದು ಮಾಸ್ಟರ್ ಎಡಿಷನ್ ಏನಿದೆ ಇದು 35,000 ರೂಪಾಯಿ ಇದು ನಿಮಗೆ ಬೆಲೆ ಆಯ್ತಾ ಇದೆ. ಸೊ ನೀವು ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು ಸ್ನೇಹಿತರೆ, ಇದೆಲ್ಲ ಹೊಂದ್ಕೊಂಡಿರುವ ಇಷ್ಟೆಲ್ಲ ಒಂದು ಸ್ಪೆಸಿಫಿಕೇಷನ್ ಹೊಂದ್ಕೊಂಡಿರುವ ಈ ಒಂದು ಸ್ಮಾರ್ಟ್ಫೋನ್ 35,000 ರೂಪಾಯಿಗೆ ಸರಿನಾ ಇಲ್ವಾ, ಅಥವಾ ಬೇರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಇನ್ನೂ ಹೆಚ್ಚಿನ ಯಾವ ಒಂದು ಫೀಚರ್ ಕೊಡಬೇಕಿತ್ತು ಅಂತ ನಿಮಗೆ ಅನಿಸುತ್ತೆ. ಸೊ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನಿಮ್ಗೆ ಯಾವುದೇ ಮಾಹಿತಿ ಇದ್ದರೆ ನೀವು ನನ್ನ ಕಮೆಂಟ್ ಮಾಡಿ ಕೇಳಿ. ಸೊ ಇದರ ಓವರ್ ವ್ಯೂ ಈಗಾಗಲೇ ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ, ಯಾಕಂದರೆ ಎಲ್ಲ ಒಂದು ಈಗಾಗಲೇ Realme X2 Pro ಸ್ಮಾರ್ಟ್ಫೋನ್ ಅಂತ ಇದರಲ್ಲಿ ಎದ್ದ ಪ್ರಕಾರ ನಿಮಗೆ ಬಿಲ್ಡ್ ಡಿಸೈನ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ನಿಮಗೆ ಆನ್ ಆಫ್ ಬಟನ್ ಸಿಗ್ತಾಯಿದೆ, ಇಲ್ಲಿ ನಿಮಗೆ ಸಿಮ್ ಎಜೆಕ್ಟಿಂಗ್ ಟೂಲ್ ಇಲ್ಲಿ ಸ್ಲಾಟ್ ಸಿಗ್ತಾಯಿದೆ, ಇಲ್ಲಿಂದ ನೀವು ಸಿಮ್ಗಳನ್ನ ಹಾಕೊಬೋದು. ಮೇಲೆ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ ಕೊಡ್ತಾ ಇದ್ದಾರೆ. ಕೆಳಗಡೆ ಬಂದರೆ ಇಲ್ಲಿ ನಿಮಗೆ 3.5 mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ, ಆಡಿಯೋ ಮೈಕ್, ಮತ್ತು ಇಲ್ಲಿ ನಿಮಗೆ Type-C ಪೋರ್ಟ್ ಕೊಡ್ತಾ ಇದ್ದಾರೆ, ಮತ್ತು ಇಲ್ಲಿ ನಿಮಗೆ ಸ್ಪೀಕರ್ಗಳನ್ನ ಕೊಡ್ತಾ ಇದ್ದಾರೆ. ಇದಿಷ್ಟೇ ಈ ಒಂದು ಸ್ಮಾರ್ಟ್ಫೋನಲ್ಲಿ ಬರೋದು ಸ್ನೇಹಿತರೆ. ಹೆಚ್ಚಿನ ಯಾವುದೇ ರೀತಿಯ ಒಂದು ಮಾಹಿತಿ ಅಷ್ಟಾಗಿಲ್ಲ. ಸೊ ಇದನ್ನು ಈಗಾಗಲೇ ಇದರ ಸಂಪೂರ್ಣವಾದಂಥ ಮಾಹಿತಿ ಅಂತಂದರೆ ಈಗಾಗಲೇ Realme X2 Pro ಸ್ಮಾರ್ಟ್ಫೋನಿನ ಸಂಪೂರ್ಣವಾದಂಥ ಒಂದು ಸ್ಪೆಸಿಫಿಕೇಷನ್ ಏನು ಶೇರ್ ಮಾಡಿದ್ದೀನಿ ಅದೇ ರೀತಿಯಲ್ಲಿದೆ. ಇದರ ಒಂದು ಕ್ವಾಲಿಟಿ ಅಂದರೆ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಮಾತ್ರ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟು ಯಥಾ ಪ್ರಕಾರ ಈಗಾಗಲೇ ಫೋನ್ ಏನು ಬಂದಿತ್ತು ಅದೇ ರೀತಿಯಲ್ಲಿದೆ. ಸೊ ಇದೇ ರೀತಿಯ ಒಂದು ವಿಡಿಯೋಗಳಿಗೋಸ್ಕರ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ. ಮತ್ತು ಇದೇ ರೀತಿಯ ಒಂದು ವಿಡಿಯೋಗಳಿಗಾಗಿ ಕಾಯ್ತಾರೆ ಸ್ನೇಹಿತರೆ. ಆದಷ್ಟು ಬೇಗ ನಾನು ಮತ್ತೊಂದು ವಿಡಿಯೋನ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.